ಎರಡು ರೀತಿಯದ್ದಿದೆ. ಒಂದು ಹಳದಿ, ಒಂದು ಸ್ವಲ್ಪ ಬಿಳಿದು, ಹಾ. ಇನ್ನೊಂದು ಹಸಿರಿದ್ದು. ಇಲ್ಲಿ ನೋಡಿ, ನೋಡ್ಬೋದು, ಇದು ಹಸಿರು, ಹಸಿರು ಇದು ಸ್ವಲ್ಪ ಬಿಳಿ. ಬಿಳಿದಲ್ಲ. ವ್ಯತ್ಯಾಸ ಏನು ದೊಡ್ಡದು, ರುಚಿಯಲ್ಲಿ ವ್ಯತ್ಯಾಸ ಏನು ಇಲ್ಲಾಂದ್ರೆ ಹಳೇದು ಕಲ್ಲು ನಮ್ದು ಕೆಲವು ಗೋಡೆಗಳೆಲ್ಲ ಏನೋ ಬಿದ್ದಿರೋದು ಅಂತ ಕಲ್ಲುಗಳೆಲ್ಲ ತಗೊಂಡ್ಬಂದೆಲ್ಲ ಮಾಡಿದ ಸೆಟಪ್. ಮೇಜರು ಒಂದು ನೋಡಿ, ನೀವು ನೋಡ್ಬೋದು ಇದರಲ್ಲಿ ಮಿಡ್ಲಲ್ಲಿ ನಾವು ವೀಡ್ ಮ್ಯಾಟ್ ಅಂದ್ರೆ ಹಾಕಿ. ಮೂಲಂಗಿ ನೋಡಿ ಎಷ್ಟು, ಒಂದು 6-7 ತಿಂಗಳಾಯ್ತು ಇದಕ್ಕೆ. ಹೌದು, 5-6 ತಿಂಗಳಾಯ್ತು. ನೋಡಿ ಎಷ್ಟು ದಪ್ಪ ಇದೆ ನೋಡಿ. ಹೌದು, ಇದು ಹೂ ಆಗ್ಲಿಕ್ಕೆ ಪ್ರಾರಂಭ ಆಯ್ತಲ್ಲ. ಬೀಜಕ್ಕೆ ಅಂತ ಬಿಟ್ಟಿದ್ವಿ. ನಾನು ಕೂಡ ಯೂಟ್ಯೂಬ್ ಅಲ್ಲಿ ನೋಡಿ ಇನ್ನೊಬ್ಬರದ್ದು ಜಗದೀಶ್ ನಾಯಕ್ ಅವರದ್ದು, ಕಡಮಾಜಿ ಅವರದ್ದು ಆ ವಿಡಿಯೋ ನೋಡಿ ನಾನು ಹೇಗೆ ಇನ್ಸ್ಪೈರ್ ಆಗಿ ಮಾಡಿದೆನು. ನೀವು ಮಾಡೋದು ಕೂಡ ತುಂಬಾ ಶ್ಲಾಘನೀಯವಾದಂತಹ ಒಂದು ಕೆಲಸ. ರೀಚ್ ಆಗಿರಲ್ಲ, ನಾವು ಇನ್ನು ಹಳ್ಳಿಯಿಂದ ಬಂದವರು. ಹೌದು. ಒಂದೇ ಸಲಕ್ಕೆ ಏನು ಅಂದ್ರೆ ಯಾರು ಇರ್ಲಿಲ್ಲ, ನಾನೇ ಇನ್ಚಾರ್ಜ್ ಇದ್ದೆ, 4-5 ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ಬೇಕಾಗಿತ್ತು. ಸೊ ಅದೂ ಒಂದ್ ಸ್ವಲ್ಪ ಸ್ಟ್ರೆಸ್ ಅನಿಸ್ತಾ ಏನೋ ಮೋಸ್ಟ್ಲಿ. ಆವಾಗ ನನಗೆ ಯಾರಾದ್ರೂ ಬಿಡ್ಬೇಡ ಇರು ಅಂತಂದ್ರೆ ಇರ್ತಿದ್ನೇನೋ. ಈಗ ಇದ್ದಿರ್ತಿದ್ರೆ ಐ ವುಡ್ ಹ್ಯಾವ್ ಬಿಕಮ್ ಎ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಇರ್ತಾ ಇದ್ದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಳೆಬೆಟ್ಟು. ಕಳೆದ ಒಂದು 3 ತಿಂಗಳ ಹಿಂದೆ ಕಡಮಾಜೆ ಫಾರ್ಮ್ನ ಒಂದು ಅದ್ಭುತವಾಗಿರುವಂಥ ವಿಡಿಯೋ ನಿಮಗೆ ತೋರಿಸಿದ್ದೆ. ಆ ಕಡಮಾಜೆ ಫಾರ್ಮ್ನ ಯಾರು ಫಾರ್ಮೇಟ್ ಮಾಡಿದರು, ಅದೇ ಒಬ್ಬರು ಕೃಷಿ ತಜ್ಞರು ಮಾಡಿರುವಂಥ ಒಂದು ವಿಶೇಷವಾಗಿರುವಂಥ ಕೈತೋಟದ ಒಳಗಡೆಗೆ ನಾನು ಬಂದಿದ್ದೇನೆ. ಪುತ್ತೂರು ತಾಲೂಕಿನ ತಿಂಗಳಾಡಿಯಲ್ಲಿ ಸತೀಶ್ ನಾಯಕರು ಅಂತೇಳಿ ಕೃಷಿಯ ಬಗ್ಗೆ ಅಪಾರವಾಗಿರುವಂಥ ಆಸಕ್ತಿ ಇರುವವರು. ಅವರು ಮಾಡಿರುವಂಥ ಒಂದು ಕೈತೋಟದಲ್ಲಿ ನಾನಿದ್ದೇನೆ. ಈ ಕೈತೋಟ ಹೇಗೆ ಫಾರ್ಮೇಟ್ ಮಾಡಿದ್ರು ಮತ್ತು ಯಾವ ವಿಶೇಷ ವೆರೈಟಿಗಳು ಇವರ ಹತ್ರ ಇದೆ ಅನ್ನುವಂಥ ಎಲ್ಲ ಸಂಗತಿಯನ್ನು, ಇದನ್ನು ಹೆಚ್ಚಾಗಿ ಇಲ್ಲಿ ಮೇಂಟೈನ್ ಮಾಡುವಂಥದ್ದು ಲಾವಣ್ಯ ಎಂಬಿ ಅವರು ಅಂತೇಳಿ, ಸತೀಶ್ ನಾಯಕರ ಶ್ರೀಮತಿಯವರು. ಅವ್ರ ಜೊತೆ ಮಾತಾಡ್ತಾ ನಿಮಗೆ ಈ ಕೈತೋಟದ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಲಾವಣ್ಯ ಮೇಡಮ್ ನಮಸ್ತೆ. ನಮಸ್ತೆ. ಇವತ್ತು ಒಂದು ಕೆಲಸ, ಫ್ಯಾಮಿಲಿ, ತೋಟ ಇದನ್ನೆಲ್ಲ ಮಾಡಿಕೊಂಡು ಕೈತೋಟ ಮಾಡೋದು ಭಾರಿ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಇದನ್ನು ಕೆಲಸದವರು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಪರ್ಸನಲೈಸ್ಡ್ ಅಂತ ಹೇಳಿ, ಅಂದ್ರೆ ಒಂದೊಂದಕ್ಕೂ ಒಂದೊಂದು ರೀತಿಯ ಗುಣಗಳಿರ್ತದೆ, ಒಂದೊಂದು ರೀತಿಯ ಗೊಬ್ಬರಗಳು, ಒಂದೊಂದು ರೀತಿಯ ರೋಗಗಳು ಇರ್ತದೆ. ಅಂತದ್ರಲ್ಲಿ ನೀವು ಇಷ್ಟು ಸುಂದರವಾಗಿರುವಂತ ಒಂದು ಕೈತೋಟವನ್ನು ಮೇಂಟೈನ್ ಮಾಡ್ತಿದ್ರಿ. ಈ ರೀತಿ ಆಸಕ್ತಿ ನಿಮ್ಗೆ ಎಷ್ಟು ವರ್ಷದಿಂದ ಪ್ರಾರಂಭ ಆಯ್ತು? ನಾನು ಸಣ್ಣದ್ರಿಂದಾನೇ ನನಗೆ ಆಸಕ್ತಿ ಇದ್ರಲ್ಲಿ. ಸೊ ಆಸಕ್ತಿ ಇದ್ರೇನೆ ಇದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಗೋದು. ಈಗ ಗಿಡಗಳು ಅಂದ್ರೆ ಅದ್ರ ಬಗ್ಗೆ ಒಂಥರ ಪ್ರೀತಿ ಇರಬೇಕು. ಸೊ ಹಾಗಾಗಿ ಒಂದು ಬೆಳೆಸೋಣ ಅನಿಸ್ತು. ಸೊ ಇವರನ್ನ ಹರಿಕೃಷ್ಣ ಕಾಮತ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಜಗದೀಶ್ ಅವರಿದ್ದಾರೆ ಉಜಿರೆಯಲ್ಲಿ, ಅವರದ್ದು ವಿಡಿಯೋ ನಾವು ನೋಡಿದ್ವಿ ಆಕ್ಚುಲಿ. ಸೊ ಅದು ನೋಡಿ ನಾನು ನನ್ನ ಯಜಮಾನರಿಗೆ ಹೇಳ್ತಾ ಇದ್ದೆ, ನಾವು ಈ ತರ ಒಂದು ಮಾಡ್ಬೇಕು, ಎಷ್ಟು ನೀಟ್ ಆಗಿದೆ, ಅಟ್ಲೀಸ್ಟ್ ನಮಗೆ ಪ್ರತಿದಿನ ಹೋಗಿ ನೋಡಿ ಬೆಳೆಸ್ಲಿಕ್ಕೆ ಒಂಥರ ಆಸಕ್ತಿ ಬರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಅವರು ಮತ್ತೆ ಹರಿಕೃಷ್ಣ ಕಾಮತ್ ಪುತ್ತೂರಿನವರು ಅಂತ ಹೇಳಿದ್ರು. ಹಾಗಾಗಿ ಅವ್ರ ಹತ್ರ ಇನ್ನು ಮಾತಾಡಿ ಶುರು ಮಾಡೋಣ ಅಂತ ಹೇಳಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅವ್ರು ಬಂದು ಅವರ ಕೆಲಸದವರನ್ನೆಲ್ಲ ಕಳಿಸಿ ನೀಟಾಗಿ ಪ್ಲಾನ್ ಮಾಡಿ ಮಾಡಿಕೊಟ್ರು. ಇಲ್ಲೊಂದು 20-25 ಬಗೆಯ ತರಕಾರಿಗಳು ಇವೆ. ಬದನೆ, ಮೆಣಸು, ಮತ್ತೆ ಹರಿವೆ ಈಗ ಖಾಲಿ ಆಯ್ತದು. ಈಗ ಹೊಸದಾಗಿ ಇನ್ನು ಬಿತ್ತನೆ ಮಾಡಿದೀನಿ. ಮತ್ತೆ ಕಾಲಿಫ್ಲವರ್, ನಾಲ್ಕೋಲ್, ಸುಮಾರು ನೀವು ನೋಡ್ತಾ ಹೋಗ್ಬೋದು. ಇದೀಗ ಬದನೆ 2 ವೆರೈಟಿ ಇದೆ ಇಲ್ಲಿ. ಇದು ಬಲ್ನಾಡ್ ಬದನೆ ಅಂತ, ಗುಳ್ಳದ ತರಾನೇ ಸ್ವಲ್ಪ ಉದ್ದ ಬರುತ್ತೆ. ಬಲ್ನಾಡು ಅಂತ ಹೇಳಿ ಬಲ್ನಾಡು ಊರಲ್ಲಿ ಇರೋದು. ಹೌದು, ಬಟ್ ಆಕ್ಚುಲಿ ಇದು ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ. ಈಗ ಒಂದ್ಸಲದ ಆಯ್ತು, ಈಗ ಇನ್ನು ಲಾಸ್ಟ್ ಆಗ್ತಾ ಬಂತು. ಹಾಗಾಗಿ ಸಣ್ಣ ಸಣ್ಣದಾಗ್ತದೆ. ತುಂಬಾ ದೊಡ್ಡದು 1-2 ಬದನೆ ಇದ್ರೆ ಒಂದು ಪದಾರ್ಥಕ್ಕಾಗುತ್ತೆ. ಸೊ ಇದು ಸಣ್ಣದು ವೆರೈಟಿ, ಸಣ್ಣ ಬದನೆ. ಇದು ಪಲ್ಯಕ್ಕೆ, ಸಾಂಬಾರ್ ಸಹ ಮಾಡ್ಲಿಕ್ಕೆ ಆಗ್ತದೆ. ಇದು ಆಕ್ಚುಲಿ ವಿರಾಜಪೇಟೆಯಿಂದ ತಂದೆ, ನನ್ನ ಅಣ್ಣ ಇದ್ದಾರೆ ಅಲ್ಲಿ. ಸೊ ಅವರು ಕಳಿಸಿಕೊಟ್ರು ನನಗೆ. ಹೆಚ್ಚು ಉಪಯೋಗ ಮಾಡ್ತಾರಂತ, ತುಂಬಾ ಎಣ್ಣೆಗಾಯಿ ಮಾಡೋದಕ್ಕೆ, ಪಲ್ಯ, ರೊಟ್ಟಿಗೆ ಎಲ್ಲ ಯೂಸ್ ಮಾಡಿ. ನಾನು ಕೊಡಗಲ್ಲಿ ನಮ್ಮ ಸ್ನೇಹಿತರ ಮನೆಗೆಲ್ಲ ಹೋದಾಗ ಸ್ವಲ್ಪ ಪಲ್ಯ ಎಲ್ಲ ತಿಂದಿದ್ದೆ. ಬಟ್ ಚೂರು ಬೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಮೆಣಸು, ಕಾಶ್ಮೀರಿ ಮೆಣಸು, ಉದ್ದಕ್ಕೆ ಬರುತ್ತದೆ, ಕೆಂಪಿರುತ್ತೆ. ಇದನ್ನೇ ಒಂದು ಹತ್ರ 1-1.5 kg ಆಯ್ತು. ಇದ್ರದ್ದೇ ಪಲ್ಯ, ಇದು ಪೌಡರ್ ಮಾಡಿ ಪಲ್ಯಕ್ಕೆಲ್ಲ ಯೂಸ್ ಮಾಡ್ತೇವೆ. ಒಣಗಿಸಿ ಇದೇ ಯೂಸ್ ಮಾಡ್ತೇವೆ. ಹೊರಗಡೆಯಿಂದ ಮೆಣಸಿನ ಹುಡಿ ತರುದಿಲ್ಲ. ಎಷ್ಟು ದಿನ ಇಡಬಹುದು ಪೌಡರ್? ಇದೀಗ ಚಂದ ಮಾಡಿ ಒಣಗಿಸಿದ್ರೆ 1 ವರ್ಷನೂ ಇಡಬಹುದು. ನೀಟಾಗಿ ಗಾಳಿ ಆಡದ ಹಾಗೆ ಇಟ್ರೆ ಅದನ್ನೇ ಉಪಯೋಗಿಸ್ತೇವೆ. ಸೊ ಅದ್ರಲ್ಲಿ ಏನಾದ್ರೂ ಮಿಕ್ಸ್ ಇರುತ್ತಾ ಹೊರಗಡೆಯಿಂದ ತಂದದ್ರಲ್ಲಿ ಅನ್ನೋದು ಗೊತ್ತಿರೋದಿಲ್ಲ ಅಲ್ಲ. ಸೊ ನಾವೇ ಮಾಡಿದ್ರೆ ನಮಗೆ ಒಂಥರ ಸಮಾಧಾನ ಇರ್ತದೆ. ಎಷ್ಟು ತಿಂಗಳಾಯ್ತು ಇದಕ್ಕೆ?
ಇದಕ್ಕೆ ಆಯ್ತು 7 ತಿಂಗಳು ಮೇಲೆ ಆಯ್ತು ಇದು. ನಿರಂತರ ಆಗ್ತಾ ಇದೆಯಾ? ಹೌದು, ಆಗ್ತಾನೆ ಇದೆ. ಓ ಇದು ಹಸಿಮೆಣಸು ಸಹ ತೆಗಿತೀವಿ ಮಜ್ಜಿಗೆಗೆ ಹಾಕೋದಕ್ಕೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇದು ಎಳ್ಳು. ಹಾ. ಇದು ನಾವು ನೆಟ್ಟದಲ್ಲ, ಹಾ. ಇದು ಹಾಗೆ ಬಂದು ಹಾ. ಬಿದ್ದು ಆಗಿರೋದು. ಹಾ. ಬಟ್ ನೋಡಿದೆ ನಾನು ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿದೆ, ಇದ್ರದ್ದು ಫೋಟೋ ತೆಗೆದು ಹಾ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ, ಹಾ. ಎಳ್ಳಿದ್ದು ಗಿಡ ಅಂತ ಬಂತು. ಅಲ್ಲ ಸೊ ಇನ್ನು ಬಿಡೋದೆಂತದಕ್ಕೆ, ಇರ್ಲಿ ನೋಡುವ ಎಷ್ಟು ಎಳ್ಳಾಗತ್ತೆ ಅಂತ ಹೇಳಿ ಚೆಕ್ ಮಾಡುವ, ಯಾವ ರೀತಿ ಬರುತ್ತೆ ಅದ್ರ ಕೋಡುಗಳು ಒಂದು ಓಪನ್ ಮಾಡಿ ಚೆಕ್ ನೋಡು. ಮಾಡುವ ಅಂತ ಹೇಳಿ ಬಿಟ್ವಿ. ಹಾ. ಅದು ನೋಡಿದೆ ನಾನು ಓಪನ್ ಮಾಡಿ, ಅವಾಗ ಎಳ್ಳು ಅಂತ ಗೊತ್ತಾಯ್ತು. ಇನ್ನು ಬಿಡೋದು ಬೇಡ ಅಂತ ಹೇಳಿ, ಹಾ. ಕಟ್ ಮಾಡೋದು ಬೇಡ ಅಂತ ಹೇಳಿ ಬಿಟ್ವಿ. ನೋಡಿ ಹೌದು. 4 ಲೇಯರ್ ಇದೆ. ನೋಡಿ ಸ್ನೇಹಿತರೆ, ಸ್ವಲ್ಪ ಈ ಕಡೆ ತಿರುಗಿ ಅದನ್ನು. ನೋಡಿ ಎಳ್ಳು ನೋಡಿ, ನೋಡಿ ಇದು ಎಳ್ಳಿನ ಹೂ ನೋಡಿ ಸ್ನೇಹಿತರೆ, ಬಿಳಿಯಾಗಿ ಬರ್ತದೆ. ಎಳ್ಳಿನ ಹೂ ಇತ್ತು. ಹಾ. ಆದ್ರೆ ನೀವು ಸಾವಯವ ಕೃಷಿಗೆ ಹೇಳಿದ್ರಿ ಅಂತ ಹೇಳಿ ಹಾ. ನಿಮ್ಗೆ ಪ್ರಕೃತಿ ಕೂಡ ಒಂದು ಆಶೀರ್ವಾದ ಮಾಡಿದೆ ಅನ್ಸುತ್ತೆ. ಯಾಕಂದ್ರೆ ಇದು ಎಲ್ಲಿಂದ ಬಂದಿದೆ, ನಮ್ಮಲ್ಲಿ ಹಾ. ಎಳ್ಳೇ ಬೆಳೆಯುದಿಲ್ಲ. ಹೌದು ಅಂತದ್ರಲ್ಲಿ ಇಲ್ಲಿ ಬಂದು ಎಳ್ಳು ಇಲ್ಲಿ ಬಿದ್ದು ಗಿಡ ಆಗಿ ಇಷ್ಟು ಚೆನ್ನಾಗಿ ಪ್ರತಿ ಹೌದು. ಒಂದು ಕೋಡಿಯಿಂದ ಆಗಿದೆ ಅಂತ ಹೇಳಿದ್ರೆ ಹೌದು, ಅದು ನಿಮ್ಗೆ ಗಂಟಿಗೆ ಆಗಿದೆ ಫುಲ್. ಒಂದು ಪ್ರಕೃತಿಯ ಸಹಕಾರ ಅಂತ ನಾನು ಅನ್ಕೊಳ್ತೇನೆ. ಇದು ಅದೇ ಬದನೆ ಅಲ್ಲ, ಇದು ಅದೇ ಬದನೆ. ಫುಲ್ ಆಗತ್ತಲ್ಲ ಗೊಂಚಲು ಗೊಂಚಲು ಇದ್ರಲ್ಲಿ. ಫುಲ್ ಅದ್ರದ್ದು ಇದಕ್ಕೆ ಗಂಟಿಗೆ ಆಗುತ್ತೆ ಇದು ಆಕ್ಚುಲಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬಟ್ ಈಗ ಎಲ್ಲ ಅದೇ ಸಣ್ಣ ಸಣ್ಣದಾಗ್ತಾ ಇದೆ, ಅಂದ್ರೆ ಹಾ. ಗಿಡ ಇದಾಯ್ತಲ್ಲ, ಹಾ ಬಲಿತಲ್ಲ, ಹಾಗಾಗಿ. ಹಾ. ಈಗ ನಿಮ್ಮ ಬ್ಯಾಕ್ ಗ್ರೌಂಡ್ ಎಲ್ಲ ಏನು? ನಾನು ಸಿವಿಲ್ ಇಂಜಿನಿಯರ್ ಆಕ್ಚುಲಿ. ಹಾ. ನಾನು ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದೆ, ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಇದ್ದೆ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಲ್ಲಿ. ಹಾ. ಕೆಲವು ಪ್ರಾಜೆಕ್ಟ್ ಗಳನ್ನೆಲ್ಲ ಹ್ಯಾಂಡಲ್ ಮಾಡಿದ್ದೆ. ಹಾ. ಆಮೇಲೆ ಟ್ರಾನ್ಸ್ಫರ್ ಸಿಗ್ಲಿಲ್ಲ, ಇವ್ರದ್ದು ಬ್ಯಾಂಗ್ಳೂರಲ್ಲಿ ಇತ್ತು ನನ್ನ ಯಜಮಾನ್ರದ್ದು ಕೆಲಸ. ಹಾ. ಸೊ ಹಾಗಾಗಿ ನಾವು ಒಬ್ರು ಯಾರಾದ್ರೂ ಜಾಬ್ ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಹ್ಮ್. ನಾನು ರಿಸೈನ್ ಮಾಡಿ ಮತ್ತೆ ಮನೇಲಿ ಕೂರೋ ಬದಲು ಹೈಯರ್ ಎಜುಕೇಶನ್ ಕಂಟಿನ್ಯೂ ಮಾಡೋಣ, ನನಗೆ ಓದೋದ್ರಲ್ಲಿ ಆಸಕ್ತಿ ಸ್ವಲ್ಪ ಜಾಸ್ತಿ. ಹಾ. ಸೊ ಹಾಗಾಗಿ ಓದೋಣ ಅಂತ ಹೇಳಿ M.Tech ಮಾಡಿದೆ, ಹಾ. ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್. ಹಾ, ಹಾ. ಇವಾಗ ರಿಸರ್ಚ್ ಮಾಡ್ತಾ ಇದ್ದೀನಿ, ಎಷ್ಟು PhD. ವರ್ಷ ಗವರ್ಮೆಂಟ್ ಕೆಲಸ ಮಾಡಿದ್ರಿ ನೀವು? ಗವರ್ಮೆಂಟ್ ಕೆಲಸ ಒಂದು 4 ವರ್ಷ ಮಾಡಿದೀನಿ, 5 ವರ್ಷ. ಅಲ್ಲ, ನಾನು ಹಾ. ಗವರ್ಮೆಂಟ್ ಕೆಲಸ ಸಿಕ್ಕಿರೋದನ್ನು ಬಿಟ್ಟಿದ್ದು ನಾನು ನೋಡಿದ್ದು ಫಸ್ಟ್ ಟೈಮ್. ಹೌದಾ? ನಂಗೆ ಯಾರ್ದು ನೆನಪಾಗ್ತಿಲ್ಲ. ಆಕ್ಚುಲಿ ಫುಲ್ ಸೈಟ್ ವರ್ಕ್ ಗಳು ಇದ್ದು, ಹಾ. ಆವಾಗ ನಾನು ಜಸ್ಟ್ BE ಆಗಿ ಹೋದದ್ದಷ್ಟೇ. ಹಾ. ಇನ್ನು ಒಂಥರ ಆ ರೀತಿ ಮೆಚುರಿಟಿ ಲೆವೆಲ್ ಹಾ. ರೀಚ್ ಆಗಿರಲ್ಲ. ನಾವು ಇನ್ನು ಹಳ್ಳಿಯಿಂದ ಬಂದವರು. ಹೌದು. ಒಂದೇ ಸಲಕ್ಕೆ ಏನು ಅಂದ್ರೆ ಯಾರು ಇರ್ಲಿಲ್ಲ, ನಾನೇ ಇನ್ಚಾರ್ಜ್ ಇದ್ದೆ, 4-5 ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ಬೇಕಾಗಿತ್ತು. ಹ್ಮ್. ಸೊ ಅದೂ ಒಂದ್ ಸ್ವಲ್ಪ ಸ್ಟ್ರೆಸ್ ಅನಿಸ್ತಾ ಏನೋ ಮೋಸ್ಟ್ಲಿ. ಹ್ಮ್. ಆವಾಗ ನನಗೆ ಯಾರಾದ್ರೂ ಬಿಡ್ಬೇಡ ಇರು ಅಂತಂದ್ರೆ ಇರ್ತಿದ್ನೇನೋ. ಈಗ ಇದ್ದಿರ್ತಿದ್ರೆ ಐ ವುಡ್ ಹ್ಯಾವ್ ಬಿಕಮ್ ಎ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಇರ್ತಾ ಇದ್ದೆ ನಾನು. ಅಲ್ಲ, ಹ್ಮ್. correct, correct. ನೀವು ಸೀನಿಯರಿಟಿ ಲಿಸ್ಟ್ ಅಲ್ಲೂ ನಂದು 10 ಒಳಗಡೆನೆ ಇತ್ತು. ಸೊ ಹಾ. ನನಗಿಂತ ಕೆಳಗಿದ್ದವರೆಲ್ಲ ಇವಾಗ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಪ್ರಮೋಷನ್ ಆಗಿದೆ. ಹಾ. ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೂ ಕಾಂಟ್ಯಾಕ್ಟ್ ಅಲ್ಲೆಲ್ಲ ಇದ್ದಾರೆ. Correct. ಬಟ್ ದೇ ಆರ್ ಟೆಲ್ಲಿಂಗ್ ಎಸ್ ಬೆಸ್ಟ್, ನೀನು ಬಿಟ್ಟದ್ದು ಒಳ್ಳೇದಾಯ್ತು. ಹಾ. ನಿನ್ನ ಏಮ್ ಇತ್ತು ಹೈಯರ್ ಎಜುಕೇಶನ್ ಮಾಡೋದು, ಅದು ನನಗೆ ಪ್ರಕೃತಿ ಬಗ್ಗೆ ಕಲೀಲಿಕ್ಕೆ ಆಯ್ತಲ್ಲ, ಹೌದು. ಎನ್ವೈರನ್ಮೆಂಟಲ್ ಇಂಜಿನಿಯರ್ ಆಗಿ. ಹಾ. ಈಗ ಇದ್ರ ಬಗ್ಗೆನೇ ರಿಸರ್ಚ್ ಮಾಡ್ತಾ ಇದ್ದೀನಿ. ಅದೊಂಥರ ಏನು ಐ ಆಮ್ ಬ್ಲೆಸ್ಡ್ ಅನ್ಸುತ್ತೆ ಹೌದು. ನನಗೆ. ಎನ್ವೈರನ್ಮೆಂಟ್ ಇಂಜಿನಿಯರ್ ಆಗಿ ನೀವು ಓದುವಾಗ ಹಾ. ನಿಮ್ಗೆ ಸಾವಯವದ ಬಗ್ಗೆ, ಇದಕ್ಕೆ ಬರೋ ರೋಗಗಳ ಬಗ್ಗೆ ಏನಾದ್ರು ನೀವು ಅಧ್ಯಯನ ಮಾಡಿದ್ರಾ? ಅಂದ್ರೆ ಈಗ ಜನರಲಿ ಏನಾಗುತ್ತೆ, ನಾವು ಎಲ್ಲದಕ್ಕೂ ಇದು ಹಾಕ್ತಿವಿ, ಗೊಬ್ಬರ ಯೂಸ್ ಮಾಡ್ತೀವಿ, ಹಾ. ರಾಸಾಯನಿಕ ಗೊಬ್ಬರಗಳು, ಹ್ಮ್. ಮತ್ತೆ ಮೆಡಿಸಿನ್ಸ್ ಸ್ಪ್ರೇ ಮಾಡ್ತೀವಿ, ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಎಲ್ಲ. ಹ್ಮ್. ಎಲ್ಲದ್ರಲ್ಲೂ ಅಂದ್ರೆ ಮೋಸ್ಟ್ ಆಫ್ ದಿ ಪೆಸ್ಟಿಸೈಡ್ಸ್ ಆಗ್ಲಿ, ಅದ್ರಲ್ಲಿ ಒಂದಲ್ಲ ಒಂದು ಮನುಷ್ಯನಿಗೆ ದೇಹಕ್ಕೆ ತೊಂದರೆ ಕೊಡುವಂತ ಅಂಶಗಳು ಇದ್ದೇ ಇರ್ತವೆ. ಹ್ಮ್. ಸೊ ಅದನ್ನ ಸ್ವಲ್ಪ ನೋಡಿದ್ರೆ ಅದನ್ನ ಹೇಗೆ ಅವಾಯ್ಡ್ ಮಾಡಬಹುದು, ಅದು ಇಲ್ಲದೆ ನಾವು ಹೇಗೆ ಕೃಷಿ ಮಾಡಬಹುದು ಅನ್ನೋದು ನೋಡುವಾಗ ನನಗೆ ಸಾವಯವದ ಬಗ್ಗೆ ಸ್ವಲ್ಪ ಆಸಕ್ತಿ. ಕತ್ತಿಯವರೆ ಅಂತ ಹೇಳಿ, ಹಾ. ಇದರಲ್ಲಿ ಸ್ವಲ್ಪ ಪಲ್ಪ್ ಎಲ್ಲ ಜಾಸ್ತಿ ಇರುತ್ತೆ. ಪಲ್ಯ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ರುಚಿಯಾಗಿರುತ್ತೆ. ಇದು ಇದು actually- ಬಳ್ಳಿ ಹೋಗಲ್ಲ? ಬಳ್ಳಿ ಹೋಗಲ್ಲ, ಬಟ್ ಗಿಡಗಳು ಸ್ವಲ್ಪ ದೊಡ್ಡದಾಗಿ ಹೋಗ್ತವೆ, ಹಾ. ಎತ್ತರಕ್ಕೆ ಹೋಗ್ತವೆ. ಹಾ. ಸೊ ಇದು ಆಕ್ಚುಲಿ ಏನು ಅಂದ್ರೆ ಸ್ವಲ್ಪ ಪಿತ್ತ ಜಾಸ್ತಿ ಅಂತಾರೆ. ಹಾ, ಹಾ, ಹಾ. ಸೊ ಕಟ್ ಮಾಡಿ ಒಂದ್ಸಲ ಬೇಯಿಸಿ, ಉಪ್ಪು ಹಾಕಿ ಬೇಯಿಸಿ, ನೀರು ತೆಗೆದು ಮತ್ತೆ ಮಾಮೂಲಿ ಪಲ್ಯ ಮಾಡ್ಬೇಕು ಅಂತ. ಕರೆಕ್ಟ್. ಇದು ಬೀಜಕ್ಕೆ ಬಿಟ್ಟಿದ? ಇದು ಬೀಜಕ್ಕೆ ಬಿಟ್ಟಿದ್ದು. ಇದು ಕಟ್ ಮಾಡ್ಲಿಕ್ಕೆ ಇದು ಕರೆಕ್ಟಾ? ಇಷ್ಟಕ್ಕಾಗುವಾಗ ಕಟ್ ಮಾಡಿ ಬಿಡ್ಬೇಕು. ಅಂದ್ರೆ ಅದಕ್ಕೆ ಸ್ವಲ್ಪ ಉಗುರು ತಾಗಬೇಕು. ನಾವು ಹೇಗೆ ಸೋರೆಕಾಯಿ ಎಲ್ಲ ಹಾ. ಉಗುರು ತಾಗಿದ್ರೆ ಅದು ಪದಾರ್ಥ ಮಾಡ್ಲಿಕ್ಕೆ, ಅಂದ್ರೆ ಇನ್ನು ಬೆಳೆದಿರಲ್ಲ, ಬಲ್ತಿರಲ್ಲ ಜಾಸ್ತಿ ಅಂತ ಇರುತ್ತಲ್ಲ, ಅಲ್ವಾ? ಆ ತರ ತೆಗ್ದ್ಬಿಡು. ಇದು ತುಪ್ಪದ ಹೀರೆಕಾಯಿ ಅಂತ ಹೇಳಿ 2 ರೀತಿಯದ್ದಿದೆ. ಒಂದು ಹಳದಿ, ಒಂದ್ ಸ್ವಲ್ಪ ಬಿಳಿದು, ಹಾ. ಇನ್ನೊಂದು ಹಸಿರಿದ್ದು. ಇಲ್ಲಿ ನೋಡಿ, ನೀವು ನೋಡ್ಬೋದು, ಇದು ಹಸಿರು, ಹಸಿರು, ಇದು ಸ್ವಲ್ಪ ಬಿಳಿದಲ್ಲ. ವ್ಯತ್ಯಾಸ ಏನು ದೊಡ್ಡದು, ರುಚಿಯಲ್ಲಿ ವ್ಯತ್ಯಾಸ ಏನು ನನಗೆ ಇದ್ ಮಾಡ್ಲಿಲ್ಲ, ಗೋಚರಿಸ್ಲಿಲ್ಲ. ಹಾ. ಇದು ಚಟ್ನಿಗೆ ಯೂಸ್ ಮಾಡ್ಬೋದು, ಮತ್ತೆ ಪದಾರ್ಥ ಮಾಡ್ಬೋದು. ಹಾ. ಮತ್ತೆ ಇದರದ್ದು ಬಲ್ಲಿತ ನಂತರ ಹಾ. ಇದನ್ನ ಸ್ಕ್ರಬ್ಬರ್ ಆಗಿ ಹಾ. ಉಪಯೋಗಿಸ್ತಾರೆ. ಉಪಯೋಗಿಸ್ಬೋದು. ಹಾ. ಇದು ಅಮೆಜಾನ್ ಸಿಗುತ್ತೆ ಈಗ? ಹೌದು, ಸಿಗುತ್ತೆ ಈಗ ಆನ್ಲೈನ್. ಅದಕ್ಕೋಸ್ಕರನೇ ಬೆಳೆಸ್ತಾರೆ. ಹೌದು ಇದು ಒಂದು ನೈಸರ್ಗಿಕವಾಗಿರುವಂತ ಒಂದು ಬೇಲಿ ಹಾಕಿದ್ರಲ್ಲ ಇದಕ್ಕೆ? ಹೌದು, ಇದು ಪ್ರೊಸೆಸಿಂಗ್ ಮಾಡಿ ಇದು ಮಾಡೋದು. ಹೌದು, ಇದಲ್ವಾ? ಇದೇನಿದು ಉರಿಯಾ? ಉರಿ. ನಮ್ಮಲ್ಲಿ ಉರಿ ಅಂತ ಹೇಳೋದು, ನಿಮ್ ಭಾಷೆಯಲ್ಲಿ ಏನ್ ಹೇಳೋದು? ಕೆಂಪಿರುವೆ, ನಾವು ಹುಂಬಿಳ ಅಂತೀವಿ ನಮ್ಮ ಕೊಂಕಣಿಯಲ್ಲಿ.
ನೀವು ಕೊಂಕಣಿ ಮಾತಾಡ್ತೀರಿ, ಹೌದು. ತುಳು ಮಾತಾಡ್ತೀರಾ? ತುಳು ಬರುತ್ತೆ ಅಲ್ಪ ಸ್ವಲ್ಪ. ದಕ್ಷಿಣ ಕನ್ನಡದವರೆಲ್ಲ ಬರ್ಲೇಬೇಕು. ಅರ್ಥ ಏನ್ ಕಾರಣ ಅಲ್ಲಿ ತುಳು ಬರೋದಿರ್ಲಿಕ್ಕೆ? ನೀವು ಅಲ್ಲಿ ಸ್ವಲ್ಪ ಕನ್ನಡ ಮಾತಾಡೋರು ಜಾಸ್ತಿ ಇದ್ರು ನನ್ನ ಫ್ರೆಂಡ್ಸ್ ಎಲ್ಲ. ಹಾ. ಮತ್ತೆ ನಂದು ಓದಿ ಆದ ತಕ್ಷಣ ನಾನು ಜಾಬಿಗೆ ಅಂತ ಹೋದ ನಂತರ ಕಾಂಟ್ಯಾಕ್ಟ್ ಸ್ವಲ್ಪ ಕಡಿಮೆ ಆಯ್ತು. ಹಾ. ಸೊ ಹಾಗಾಗಿ ಮತ್ತೆ ಬ್ಯಾಂಗ್ಳೂರ್ ಕಡೆ ಹೋದ ನಂತರ ಎಲ್ಲ ನಮ್ಮ ಕನ್ನಡನೂ ಚೇಂಜ್ ಆಯ್ತು. ಬ್ಯಾಂಗ್ಳೂರ್ ಇದ್ದು ಸ್ವಲ್ಪ ಇನ್ಫ್ಲೂಯೆನ್ಸ್. ಹೌದೌದು. ನೋಡಿ ಸ್ನೇಹಿತರೆ, ಹೇಗೆ ಒಂದು ಗಾರ್ಡ್ ಆಗಿ ಕೆಲಸ ಮಾಡ್ತೀವಿ ನೋಡಿ. ಉರಿ ಅಂತ ಹೇಳ್ತಾರೆ ಇದಕ್ಕೆ. ನಮ್ಮ ಕೇರಳ ಕಡೆಯಿಂದ ಬಂದ ಮಲಯಾಳಿ ಬಂಧುಗಳು ಇದ್ರದ್ದು ಒಂದು ಚಟ್ನಿ ಮಾಡ್ತಾರೆ. ಉರಿದು ಚಟ್ನಿ ಚೈನಾದವರು ಮಾಡ್ತಾರೆ. ಅದು? ಚೈನಾ. ಹೌದೌದು. ಕೇರಳದ ಮಲಯಾಳಿ ಅವರು ಮಾತಾಡೋರೆಲ್ಲ ನಾನು ನೋಡಿದ್ದೆ ಒಂದು ವಿಡಿಯೋ, ಚಿಕ್ಕಮಗಳೂರವರು ಅದೇನೋ ಇದು ಮಾಡಿ ಫ್ರೈ ಮಾಡಿ ಚಟ್ನಿ ಮಾಡ್ತಾರೆ ಅಂತ. ಇದು ನವಿಲುಕೋಸಲ್ಲ? ಹಾ, ಇದು ನವಿಲುಕೋಸು. ಇದು ಎಷ್ಟು ತಿಂಗಳು ಬರುತ್ತೆ ಇದು? ಇದು ಆಯ್ತು, ಇನ್ನೊಂದು 1 ತಿಂಗಳಲ್ಲಿ ಆಗ್ಬಹುದು ಅದು ತೆಗಿಯೋದಕ್ಕೆ. ಇದು ಹಾಗಲಕಾಯಿ. ಹಾ, ಇದು ಹಾಗಲಕಾಯಿ. ಹಾಗಲಕಾಯಿಗೆ ಸ್ವಲ್ಪ ಹುಳ ಜಾಸ್ತಿ ಈ ಸಲ. ಇದು ಆಫ್ರಿಕನ್ ಕೊತ್ತಂಬರಿ ಅಂತ ಹೇಳಿ. ಅಂದ್ರೆ ಕೊತ್ತಂಬರಿ ಸೊಪ್ಪು ಇಲ್ಲದಾಗ ಇದನ್ನ ನಾವು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡಬಹುದು. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಹಳ್ಳಿಗಳಲ್ಲೆಲ್ಲ ಈಗ ಕೊತ್ತಂಬರಿ ಸೊಪ್ಪು ಸಿಕ್ಕದೇ ಇರುವಲ್ಲಿ ಇದು ತುಂಬಾ ಉಪಯುಕ್ತ. ನಿಮ್ಮೂರಲ್ಲಿ ಉಪಯೋಗಿಸ್ತಿದ್ರಾ? ನಾವು ನಮ್ಮ ಮಂಡ್ಯಕೋಲಲ್ಲಿ ಅದೇ ನಾನು ಹೇಗೆ ಅಂದ್ರೆ ನಮಗೆ ಬಸ್ ಫೆಸಿಲಿಟೀಸ್ ಎಲ್ಲ ಇರ್ತಾ ಇರ್ಲಿಲ್ಲ. ಪೇಟೆಗೆ ಆಗಾಗ ಹೋಗಿ ತಗೊಂಡ್ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆಗ ಇದನ್ನ ಬೆಳೆಸಿದ್ರೆ, ಈಗ ಮಜ್ಜಿಗೆಗೆ ಬೇಕಾ ಇಲ್ಲ ಚಟ್ನಿಗೆ ಬೇಕಾ, ಬೆಳಿಗ್ಗೆ ದೋಸೆಗೆ ಚಟ್ನಿ ಮಾಡ್ಬೇಕು, ಕೊತ್ತಂಬರಿ ಸೊಪ್ಪು ಬೇಕು ಅಂದ್ರೆ ಇದನ್ನೇ ಉಪಯೋಗಿಸ್ತಾ ಇದ್ದೆ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ 5ನೇ ಕ್ಲಾಸಿನ ಮನೆ ಪಕ್ಕದ ಒಂದು ಭಟ್ರ ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಅಲ್ಲಿ ತೋಟದಲ್ಲಿ ಎಲ್ಲ ಇದು ಬಿದ್ದಿರ್ತಿದ್ರು. ಇದನ್ನ ಕಟ್ ಮಾಡಿ ತಂದು ಅವರು ಮಜ್ಜಿಗೆಗೆ ಹಾಕೋದು ಇದೆಲ್ಲ ಮಾಡ್ತಿದ್ರು. ಆದ್ರೆ ನಾವು ಇದೇನು ಅಂತ ಅನ್ಕೊಂಡಿದ್ವಿ, ಆದ್ರೆ ಇವತ್ತು ಇದ್ರ ವ್ಯಾಲ್ಯೂ ಗೊತ್ತಾಗ್ತದೆ. ಯಾಕಂದ್ರೆ ಇದು ನಾನು ಮೊನ್ನೆ ನಾಗಾಲ್ಯಾಂಡ್, ತ್ರಿಪುರ ಕಡೆ ಎಲ್ಲ ಹೋಗಿದ್ದೆ ಪ್ರವಾಸಕ್ಕೆ, ಕೃಷಿ ಅಧ್ಯಯನಕ್ಕೋಸ್ಕರ. ಆವಾಗ ನಂಗೆ ಅನ್ನಿಸ್ತು ಅಲ್ಲೆಲ್ಲ ಮಾರ್ಕೆಟ್ ಗಳಲ್ಲಿ ದೊಡ್ಡ ದೊಡ್ಡ ಮೋರ್ ಬಿಗ್ ಬಜಾರ್ ಗಳಲ್ಲೂ ಕೂಡ ಇದನ್ನ ಮಾತ್ರ ಮಾರಾಟ ಮಾಡ್ತಾರೆ. ಅಂದ್ರೆ 0 ಕೆಮಿಕಲ್ ಅಲ್ಲಿ ಹಳೆಯ ರೀತಿಯಲ್ಲಿ ಬೆಳೆಯುವಂತ ಒಂದು ತರಕಾರಿ. ಅದರಿಂದ ನೀವು ಯಾರ್ಯಾರು ಈಗ ನೋಡ್ತಿದ್ರಿ, ನೀವೆಲ್ಲರೂ ಎಲ್ಲಿ ಸಿಕ್ಕಿದ್ರು ಕೂಡ ಇದನ್ನೊಂದು ಉಪಯೋಗ ಮಾಡಿ. ಹಾಕಿ ಪಾಟ್ ಅಲ್ಲಿ ಹಾಕಿದ್ರು ಆಗ್ಬಹುದು. ಇದು ಚವಳಿಕಾಯಿ ಅಂತ ಹೇಳಿ, ಗೋರಿಕಾಯಿ ಅಂತಾನು ಹೇಳ್ತೀವಿ. ಇದು ಎಷ್ಟು ಆಗತ್ತೆ, 1, 2 ಅಥವಾ 4 ಗಿಡ ಇದ್ರೆ ಸಾಕು, ಒಂದ್ಸಲ ಪಲ್ಯಕ್ಕೆ ಸಾಕಾಗುವಷ್ಟು ಸಿಗ್ತದೆ. ಬಟ್ ಇದ್ರದ್ದು ಇದು ಹೇಗೆ ಅಂತಂದ್ರೆ ಸ್ವಲ್ಪ ಒಗರು, ಕಹಿ ಕಹಿ ಇರುತ್ತೆ. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ ಪಲ್ಯ ಮಾಡ್ಬೇಕು. ಬೆಲ್ಲ ಮತ್ತು ತೆಂಗಿನಕಾಯಿ ಜಾಸ್ತಿ ಹಾಕಿ. ನೋಡಿ ಮೆಣಸು, ಇದು ಮೆಣಸು ಹೊಸ ಗಿಡ ಹಾಕಿದೀನಿ. ಇದು ಪುದೀನ. ಪುದೀನ ಅಲ್ಲ, ನೋಡಿ ಎಷ್ಟು ಒಂದು 6-7 ತಿಂಗಳಾಯ್ತು ಇದಕ್ಕೆ. ಹೌದು, 5-6 ತಿಂಗಳಾಯ್ತು. ನೋಡಿ ಎಷ್ಟು ದಪ್ಪ ಇದೆ ನೋಡಿ. ಹೌದು, ಇದು ಹೂ ಆಗ್ಲಿಕ್ಕೆ ಪ್ರಾರಂಭ ಆಯ್ತಲ್ಲ. ಬೀಜಕ್ಕೆ ಅಂತ ಬಿಟ್ಟಿದ್ವಿ. ಬೀಜ ಆಗತ್ತೆ, ಇದು ಬೀಜ ಆಗತ್ತೆ. ಇದರ ಕೋಡು ಕೂಡ ಪಲ್ಯ ಮಾಡ್ಲಿಕ್ಕೆ ಆಗ್ತದೆ. ಸ್ವಲ್ಪ ಇದಿರು ಖಾರ ಇರುತ್ತಂತೆ ಇದು ಟೇಸ್ಟ್. ನಾನು ಟೇಸ್ಟ್ ಮಾಡಿಲ್ಲ, ಪಲ್ಯ ಮಾಡ್ಲಿಕ್ಕೆ ಆಗ್ತದೆ. ಇದು ಮಡಿಕೇರಿ ಕಡೆ ಎಲ್ಲ ಮಾಡ್ತಾರೆ. ಇದ್ರದ್ದೇ ಕೋಡುಗಳು ಸಂತೆಯಲ್ಲಿ ಸಿಗ್ತವಂತೆ, ಪಲ್ಯ ಮಾಡ್ತಾರೆ. ಎಲೆ ಮತ್ತೆ ಅದು ಗೆಡ್ಡೆ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಸಾರು ಜೊತೆ ಹಾಕಿ ಸಾರ್ ತರ ಮಾಡ್ಬೋದು. ಈಗ ಬ್ಯಾಂಗ್ಳೂರ್ ಕಡೆ ಎಲ್ಲ ಮುದ್ದೆಗೆ ಯೂಸ್ ಮಾಡ್ತಾರೆ, ಮುದ್ದೆ ತಿನ್ನೋದಕ್ಕೆ ಸಾರು, ಸೊಪ್ಪು ಸಾರಿಗೆ. ಹೌದು, ಇದು ಕಾಲಿಫ್ಲವರ್. ಕ್ಯಾಬೇಜ್ ಇದ್ದು ಹಾಕಿದೀನಿ, ಅಲ್ಲಿ 2 ಇದೆ ಕ್ಯಾಬೇಜ್ ಗಿಡ. ನೋಡಿ ಇಲ್ಲಿ ಟೊಮೆಟೊನು ಕೂಡ ಹಾಕಿದ್ದಾರೆ. ಅದರ ಜೊತೆ ಹರಿವೆ ನೋಡಿ, ಒಂದು ಹುಳ ಬಂದು ಅದರ ಮಕರನ್ನು ಹೀರಿ ಹೋಗ್ತಿದೆ ನೋಡಿ. ಜೇನು ನೋಡಿ, ನಿಮ್ಗೋಸ್ಕರ ಇದು ಬಂದಿದೆ. ಅದರ ಪಕ್ಕದಲ್ಲಿ ಇನ್ನೊಂದಿದೆ ನೋಡಿ, ಇದು ನಮ್ಗೆ ಪೂರಕವಾಗಿರುವಂತ ಒಂದು ಕೀಟ, ಮಿಡ್ಲಲ್ಲಿ ಪಕ್ಕದಲ್ಲಿರುವಂತದ್ದು ನಮಗೆ ಮಾರಕ ಆಗಿರುವಂತದ್ದು. ಅದು ನೋಡಿ ಎಲೆಯನ್ನೇ ತಿಂತ ಇದೆ. ಅದು ನಾಳೆ ಕಾಯಾದಾಗನೂ ತಿನ್ನುವ ಚಾನ್ಸಸ್ ಇದೆ. ಮೇಲ್ಗಡೆ ಕಾಣ್ತಿದೆ ನೋಡಿ. ಇದು ಇಂಥದ್ದೊಂದು 2 ನಿಮ್ಗೋಸ್ಕರ ಶೋ ಕೊಡ್ಲಿಕ್ಕೋಸ್ಕರ ಬಂದಿದೆ ನೋಡಿ. ಅದೊಂದು ಸೂಪರ್ ಅಲ್ಲ. ಬಸಳೆ ಈ ಸಲ ಓಕೆ, ಅಷ್ಟೊಂದು ಚೆನ್ನಾಗಿಲ್ಲ. ಹೂ ಬಂತು ಸ್ವಲ್ಪ. ಮತ್ತೆ ಈಗ ಬಸಳೆಗೆ ಸ್ವಲ್ಪ ಹುಳಾಸ ಜಾಸ್ತಿ ಅಲ್ಲ ನೋಡಿ, ಈ ತರ ಗಂಟು. ಯಾವ ಕಾರಣಕ್ಕೋಸ್ಕರ ಹೂ ಬಂತು ಗೊತ್ತಾಯ್ತಾ? ಹೂ ಅದೇನೋ ಬೂದಿದು ಅಂಶ ಜಾಸ್ತಿ ಆಯ್ತು. ಬೂದಿ ಅಂದ್ರೆ ಪೊಟ್ಯಾಶ್ ಜಾಸ್ತಿ ಆಯ್ತು ಅಂತ ಹೇಳಿ. ಬೂದಿಯೇ ಅಥವಾ ನಾವು ಇದು ಹಾಕಿದ್ವಿ, ಇದಕ್ಕೆ ಸುಟ್ಟು ಮಣ್ಣು ಹಾಕಿದ್ವಿ. ಸೊ ಹಾಗಾಗಿ ಮೋಸ್ಟ್ಲಿ ಈ ಸಲ ಹೂ ಬಂತು ಅಂತ. ನಾನು ಮೊನ್ನೆ ಒಂದು ವಿಡಿಯೋ ನೆಡುವಾಗ ಬೂದಿ ಹಾಕಿದ್ರೆ ಅದಕ್ಕೆ ಕಮೆಂಟ್ ಹಾಕಿದ್ರು, ಬೂದಿ ಹಾಕಬೇಡಿ ಅಂತ ಹೇಳಿ. ಕರೆಕ್ಟ್, ಅದು ಬೂದಿ ಹೆಚ್ಚು ಬೇಕಾಗಿಲ್ಲ. ಆದ್ರೆ ಫಸ್ಟ್ ನೆಡುವಾಗ ಉಂಟಲ್ಲ, ಒಂದ್ಸಲ ಬೂದಿ ಹಾಕಿದ್ರೆ ಏನೋ ಸಣ್ಣ ಪುಟ್ಟ ಹುಳ ಗಿಡಗಳೆಲ್ಲ ಇದ್ರೆ ಸ್ವಲ್ಪ ಹೊರಗೆ ಹೋಗ್ತದೆ. ಅದು ಅಂದ್ರೆ ಬೂದಿಯಲ್ಲಿ ಯಾವುದೇ ಸತ್ವಗಳು ಸಿಗುದಿಲ್ಲ ಅದಕ್ಕೆ ತಿನ್ನಕ್ಕೆ, ಹಸಿ ಇರುದಿಲ್ಲ ಎಲ್ಲ ಒಣಗಿರೋ ಬೂದಿ, ಉಪ್ಪು ಆಗಿ ಖಾರ ಇರುತ್ತೆ. ಖಾರ ಇರುತ್ತೆ ಅಲ್ಲ, ಅದಕ್ಕೋಸ್ಕರ ನೋಡಿ ನಿಮ್ಗೆ ಬಾರಿ ಬೇಸರ ಇದು ಈ ರೀತಿ ಬೀಜಗಳಾಗಿದೆ ಅಂತ ಹೇಳಿ. ನಮ್ಗೆ ಒಂದು ರೀತಿಯಲ್ಲಿ ಖುಷಿ, ಇದನ್ನು ಸ್ವಲ್ಪ ತಗೊಂಡೋಗಿ ಯಾರಿಗಾರು ಕೊಡ್ಬೋದಲ್ಲ ಅಂತ ಹೇಳಿ. ಆಕ್ಚುಲಿ ನೆಕ್ಸ್ಟ್ ನಾನು ಈಗ ಕಲ್ತದೇನು ಅಂದ್ರೆ, ಇದಕ್ಕೆ ಸೆಗಣಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಸೆಗಣಿ, ಕಡ್ಲೆ ಹಿಂಡಿ, ಮತ್ತೆ ಸ್ವಲ್ಪ ದೂರದಲ್ಲಿ ಉಪ್ಪು ಹಾಕಿದ್ರೆ ಹುಳಗಳು ಬರಲ್ಲ ಅಂತಾರೆ. ಸೊ ನೆಕ್ಸ್ಟ್ ಟೈಮ್ ಆತರ ಟ್ರೈ ಮಾಡೋಣ ಅನ್ಕೊಂಡಿದ್ದೀನಿ. ಇದು ಬೀಜ ಎಲ್ಲ ಬಿದ್ದು ನೋಡಿ ಈಗ ಆಗಿದೆ. ಈ ಹಳೆ ಗಿಡಗಳನ್ನೆಲ್ಲ ತೆಗೆದು ಈ ಬಿದ್ದ ಬೀಜದಿಂದ ಆಗಿರುವ ಗಿಡಗಳನ್ನ ಹೊಸದಾಗಿ
ಹಾಕೋಣ ಅಂತ ನಾಟಿ set ಮಾಡಿದ್ದೀವಿ. ಮಾಡೋಣ ನೋಡಿ ಅನ್ಕೊಂಡಿದ್ದೀನಿ. ಸ್ನೇಹಿತರೆ ಹೇಗಿದೆ ನೋಡಿ, ಇದು ಬಿಳಿ ಆಗಿರುವಂತ ಹೂ, ಅದಾದ್ಮೇಲೆ ಸ್ವಲ್ಪ ಹಸಿರಾಗಿರುವಂತದ್ದು, ಆಮೇಲೆ ನೋಡಿ ಇದು ಹಣ್ಣಾಗಿರುವಂತದ್ದು. ಬಸಳೆಯಲ್ಲೂ ಈ ರೀತಿ ಇರ್ತಿರ್ತದೆ. ನನ್ ಮಗಳು ಇದನ್ನ ತಗೊಂಡು ಅದ್ರ ಕಲರ್ ತೆಗೆದು ಹಾ. ವಾಟರ್ ಕಲರ್ ಹಾ. ಮಾಡೋದಕ್ಕೆ ಉಪಯೋಗಿಸ್ತಾಳೆ. ಮಾಡಿದಾರಾ? ನ್ಯಾಚುರಲ್ ಕಲರ್ ಅಲ್ವಾ ಅಂತ ಹಾ, ಹೇಳಿ. ಮತ್ತೆ ಸಾಂಬ್ರಾಣಿ ಗೆಡ್ಡೆ ಅಂತ ಅನ್ಸುತ್ತೆ. ಹೌದೌದು. ಇದನ್ನೆಲ್ಲ ನಾವು ತೆಗೆದ್ವಿ ಒಂದ್ಸಲ. ಹಾ. ತೆಗೆದ್ಬಿಟ್ಟು ಈಗ ಹೊಸ ಗಿಡ ಪ್ಲಾಂಟ್ ಮಾಡಿದೀನಿ. ಹಾ. ನೋಡಿ ನೀವು ಗೆಡ್ಡೆ ನೋಡ್ಬೋದು. ಕರೆಕ್ಟ್. ಇದಕ್ಕೆ ಒಂದು ನಾವು- ಒಂದು ಓಪನ್ ಮಾಡಿ ಮೇಡಮ್, ಉದ್ದದ ಗೆಡ್ಡೆನ ನೋಡಿ, ಇದನ್ನು ಓಪನ್ ಮಾಡಿ ತುಂಡು ಮಾಡಿ ನೋಡಿ ನೋಡಿ ಸ್ನೇಹಿತರೆ. ಪೊಟ್ಯಾಟೊ ತರ ಇದೆ. ಒಳ್ಳೆ ಟೇಸ್ಟ್ ಇದೆ. ತುಂಬಾ ರುಚಿ ಇರುತ್ತೆ. ಪಲ್ಯ ಅಲ್ಲ? ಮಾಡ್ಲಿಕ್ಕಂತೂ ಸೂಪರ್. ಹಾ, ಹಾ, ಹಾ. ಚಪಾತಿ ಮಾಡಿ ಪಲ್ಯ ಮಾಡಿದ್ರೆ ಹ್ಮ್. ತೆಂಗಿನಕಾಯಿ ತುರಿ ಹಾಕಿ ಸೂಪರ್ ಆಗಿರುತ್ತೆ. ಕರೆಕ್ಟ್ ಕರೆಕ್ಟ್. ಪ್ಲಸ್ ಇದು ಹಾ ನಾವು ಬೆಂದಿಗೆ ಅಂತ ಹೇಳೋದು, ಬೆಂದಿ ಅಂತ ಬೆಂದಿ, ಮಾಡ್ತೀವಿ ನಾವು, ಹೌದೌದು. ಅದಂತೂ ಸೂಪರ್ ಇರುತ್ತೆ. ಹಾ, ಹಾ, ಹಾ. ಮತ್ತೆ ತೊಗರಿ ಬೇಳೆ ಜೊತೆ ಸಾಂಬಾರ್ ಸಹ ಮಾಡಬಹುದು. ನೋಡಿ ಸ್ನೇಹಿತರೆ, ಇದೊಂದು ಇನ್ನು ಕೂಡ ಹೈಬ್ರಿಡ್ ಆಗದೆ ಇರುವಂತದ್ದು. ಹಾ. ಮತ್ತೆ ಕಮರ್ಷಿಯಲ್ ಮಾರ್ಕೆಟ್ ಇನ್ನು ಬಂದಿಲ್ಲ ಇದು. ಕಮರ್ಷಿಯಲ್ but- ಮಾರ್ಕೆಟ್ ಈಗ ಆಲೂಗಡ್ಡೆ ಬೀಟ್ರೂಟ್ ನಾಗಿದ್ದು ಬರ್ಲಿಲ್ಲ. ಹಾ. ಯಾವ್ದು ಆಲೂಗಡ್ಡೆ ಬೀಟ್ರೂಟ್ ನಾಗಿ ಬಂದಿಲ್ಲ ನೋಡಿ, ಹಾ. ಅಲ್ಲಿಗೆ ಸೈಂಟಿಸ್ಟ್ ಗಳು ಬರ್ಲಿಲ್ಲ. ಹಾ. ಸೈಂಟಿಸ್ಟ್ ಗಳು ಯಾವ್ದನ್ನು ಮುಟ್ಟಿಲ್ಲ, ಅದೆಲ್ಲವೂ ಕೂಡ ಅದರ ಒರಿಜಿನಲ್ ಆಗಿದೆ. ಸೈಂಟಿಸ್ಟ್ ಗಳು ಯಾವ್ದಾವ್ದನ್ನು ಮುಟ್ಟಿದಾರೆ ನೋಡಿ, ಅದನ್ನೆಲ್ಲ ಹೈಬ್ರಿಡ್ ಮಾಡಿ ಅದರ ಸತ್ವ ಎಲ್ಲ ತೆಗೆದು ಲಗಡೆ ತೆಗೆದಾಗಿ ಬಿಟ್ಟಿದೆ. ಅದು ನೋಡ್ಲಿಕ್ಕೆ ಮಾತ್ರ ಚಂದ ಕಾಣ್ತದೆ. ನೋಡಿ ಸ್ನೇಹಿತರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಲ್ನಾಡು ಭಾಗದಲ್ಲಿ ಇವತ್ತು ನೀವು ಸಂಜೆ ಆಗುವಾಗ ಶಿರಾಡಿ, ಈ ಸಂಪಾಜೆ, ಅದೇ ರೀತಿ ಚಾರ್ಮಾಡಿ, ಆಗುಂಬೆ, ಈ ಘಾಟಿಗಳನ್ನು ನೋಡಿದ್ರೆ ರಾತ್ರಿ ಆಗುವಾಗ ಲೋಡ್ ಬಯಲುಸೀಮೆ ಕಡೆ ತರಕಾರಿಗಳು ಬರ್ತವೆ. ಆದ್ರೆ ಸುಮಾರು ಒಂದು 40 ವರ್ಷದ ಹಿಂದೆ ಆ ಘಾಟಿಗಳೇ ಸರಿ ಇರಲಿಲ್ಲ, ಯಾವ ತರಕಾರಿ ಅಲ್ಲಿ ಬರ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಎಲ್ಲವೂ ಸ್ವಾವಲಂಬಿಯಾಗಿ ನಮ್ಮ ರೈತರು ಇದನ್ನು ಬೆಳೀತಿದ್ರು. ಅಂದ್ರೆ ಆಲೂಗಡ್ಡೆಯ ರೀತಿಯಲ್ಲಿ ಇದನ್ನು ಆಲೂಗಡ್ಡೆ ಆಲ್ಟರ್ನೇಟಿವ್ ಆಗಿ ಆಲ್ಟರ್ನೇಟಿವ್ ಆಗಿ ಉಪಯೋಗ ಮಾಡ್ತಿದ್ರು. ನಮ್ ಜೊತೆ ಸತೀಶ್ ನಾಯ್ಕ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಈಗ ಮೇಡಮ್ ಇದರ ಒಳಗಿನ ಕಥೆಗಳನ್ನು ಹೇಳಿದ್ರು, ತರಕಾರಿಗಳದ್ದು. ಆದ್ರೆ ನಿಜವಾಗ್ಲೂ ಜನರಿಗೆ ಒಂದು ಪ್ರಶ್ನೆ ಆಗದಿಂದ ಇರ್ಬೋದು, ಇಷ್ಟು ಚಂದ ಇದನ್ನು ಫಾರ್ಮೆಟ್ ಮಾಡಿದ್ದು ಯಾರು, ಇದು ಹೇಗೆ ಐಡಿಯಾ ಸಿಕ್ತು? ಮೊದಲನೇದಾಗಿ ನಾವು ಇವ್ರು ಹೇಳಿದಾಗೆ ಕಳೆದ ವರ್ಷಕ್ಕೂ ತರಕಾರಿ ಮಾಡ್ತಾ ಇದ್ವಿ. ಇದಕ್ಕಿಂತ ಮೊದಲು ತರಕಾರಿ ಹೇಗೆ ಮಾಮೂಲಿ ಕನ್ವೆನ್ಷನಲ್ ಆಗಿ ಹೊರಗಡೆ ಫೀಲ್ಡ್ ಅಲ್ಲಿ ಮಾಡ್ತೀವಿ ಆತರ ಮಾಡ್ತಾ ಇದ್ವಿ. ಅದರದ್ದು ಕೆಲವು ಕಷ್ಟಗಳು ನಾನು ಮೊದಲು ಹೇಳ್ಬೇಕು ಅಂತ ಇದ್ದೀನಿ. ಏನಂತಂದ್ರೆ ನಿರ್ವಹಣೆ, ಒಂದು ಹುಲ್ಲಿತ್ತು, ಸಿಕ್ಕಾಪಟ್ಟೆ ಹುಲ್ಲು ಬರ್ತದೆ. ನೀವು ಯಾವುದೇ ಫರ್ಟಿಲೈಸರ್ ಹಾಕಿದ್ರೆ ಹುಲ್ಲುಗಳು ನಿರ್ವಹಣೆ ಅದೊಂದು ದೊಡ್ಡ ಕಷ್ಟ. ಎರಡನೇದು, ನಾವು ಈ ತರ ನೋಡಿ ಇದು ಇದಾಗಿದೆ ದೊಂಪ ಅಂತ ಹೇಳ್ತೇವೆ ಹೂವಲ್ಲಿ, ಚಪ್ಪರ ಹಾಕ್ತಿವಿ. ಈ ಚಪ್ಪರ ಮೊದ್ಲೆಲ್ಲ ನಾವೇನ್ ಮಾಡ್ತಿದ್ವಿ, ಕನ್ವೆನ್ಷನಲ್ ಆಗಿ ನಾವು ಹಾಕೋ ಬದಲಿಗೆ ನಾವು ಲೇಬರ್ ತಗೊಂಡ್ಬಿಟ್ಟು ಏನೋ ಗೂಟ ಎಲ್ಲ ಹಾಕಿ ಅದು ಹಾಕೋದೊಂದು ಕೆಲಸ, ಅದಾದ್ಮೇಲೆ ತೆಗೆಯೋದೊಂದು ಕೆಲಸ. ಸೊ ಇದು ಎರಡು ಮೇಜರ್. ಥರ್ಡ್ ಒನ್ ಇಸ್ ದ ನೀರಿನ ನಿರ್ವಹಣೆ. ಇವಾಗ ತುಂಬಾ ದೂರ ಇದ್ದರೆ ನೀರು, ಇವಾಗ ನಾವು ಮ್ಯಾನುವಲಿ ಬಿಡುದಂತ ಆದ್ರೆ ಓಕೆ, ತುಂಬಾ ನೀರಿನ ನಿರ್ವಹಣೆಗೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಇವಾಗ ನಮ್ಗೆ ಅಪ್ ಟು ಒಂದು ಫೆಬ್ರವರಿ ತನಕ ನೀರಿನ ಪ್ರಾಬ್ಲಮ್ ಇಲ್ಲ, ಜನರಲ್ ನೀರು ಇರುತ್ತೆ. ಆಮೇಲೆ ನಾವು ತೋಟಕ್ಕೆಲ್ಲ ನೀರು ಹಾಕ್ತಾ ಇದೀವಿ. ನೀರಿನ ಉಳಿತಾಯ ಜಾಸ್ತಿ ಮಾಡಬೇಕು ಆ ಒಂದು ದೃಷ್ಟಿ. ಸೊ ಈ 3 ದೃಷ್ಟಿಯಿಂದ ನಾವು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಒಂದು ಪ್ಲಾನ್ ಆಲೋಚನೆ ಮಾಡ್ತಾ ಇದ್ದಾಗ, ಇದು ನಮ್ಮ ರಿಲೇಟಿವ್ ಉಜಿರೆಯಲ್ಲಿ ಸಮೀಪದವರು ಜಗದೀಶ್ ನಾಯ್ಕ ಅಂತ ಒಬ್ಬರಿದ್ದಾರೆ. ಅವರು ಈ ತರ ಒಂದು ಕೈತೋಟ ಮಾಡಿದ್ದನ್ನು ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ. ಮತ್ತೆ ಇನ್ನೊಂದು ಕಡಮಾಜೆ, ಒಂದು ನಿಮ್ಮ ಚಾನೆಲ್ ನೋಡಿದ್ರಿ, ಕಡಮಾಜೆ ಅವರದ್ದು ಅದೊಂದು ಫಾರ್ಮ್ ನೋಡಿದೆ. ಅದು ನೋಡುವಾಗ ನಮ್ದು ಹರಿಕೃಷ್ಣ ಕಾಮತ್ರು, ಅವರು ತುಂಬಾ ಉತ್ತಮ ಸಾವಯವ ಕೃಷಿಕರು. ಅವ್ರು ತುಂಬಾ ಮೆಚ್ಚುಕೋಬೇಕು. ಇವಾಗ ನಾವು ಪ್ರಸ್ತುತ ತುಂಬಾ ಕಡೆ ಈ ತರದೆಲ್ಲ ಸೆಟಪ್ ಮಾಡ್ತಾರೆ ಅಂತ ಗೊತ್ತಾಯ್ತು. ನನ್ನ ಫ್ರೆಂಡ್ ಮುಖಾಂತರ ಅವರು ಕೂಡ ಆಮೇಲೆ ನೋಡಿದ್ರೆ ಅವರು ಕೂಡ ನಮ್ಮ ಸಂಬಂಧಿಕರೇ ದೂರದಿಂದ. ಅವರನ್ನು ಕರೆಸಿ ಇದೊಂದು ಈ ತರ ಒಂದು ಸೆಟಪ್ ಮಾಡಿಸಿ. ಇದು ನೋಡಿ, ಇದು ಒಂದು ಎರಡು ಕಾಲು ಅಡಿ ನಡುವಲ್ಲಿ ಈ ಕಲ್ಲುಗಳು ನೀವು ನೋಡ್ಕೊಂಡು ಬಿಟ್ರೆ, ಇದು ಅಂದ್ರೆ ನೀವು ಇದಕ್ಕೋಸ್ಕರ ನಾವು ಕಲ್ತಿರೋದಲ್ಲ, ಹಳೇದು ಕಲ್ಲುಗಳು ಬಾಕಿ ಆಗಿರೋದು, ಕೆಲವು ಸಲ ಸೆಕೆಂಡ್ಸ್ ಕಲ್ಲು ಸಿಗ್ತವೆ ಅಂತ ಕಲ್ಲು ಆಗುತ್ತೆ. ಇಲ್ಲಾಂದ್ರೆ ಹಳೇದು ಕಲ್ಲು ನಮ್ದು ಕೆಲವು ಗೋಡೆಗಳೆಲ್ಲ ಬಿದ್ದಿರೋದು ಅಂತ ಕಲ್ಲುಗಳೆಲ್ಲ ತಗೊಂಡ್ಬಂದೆಲ್ಲ ಮಾಡಿದ ಸೆಟಪ್ಗಳು. ಮೇಜರು ಒಂದು ನೋಡಿ, ನೀವು ನೋಡ್ಬೋದು ಇದರಲ್ಲಿ ಮಿಡ್ಲಲ್ಲಿ ನಾವು ವೀಡ್ ಮ್ಯಾಟ್ ಅಂದ್ರೆ ಹಾಕಿದ್ದೀವಿ. ಯಾಕಂದ್ರೆ ಇದು ಬಹುಶಃ ಎಲ್ಲ ಕಡೆ ವೀಡ್ ಬರದಾಗಿ ತಡೆಯುತ್ತೆ. ಇವಾಗ ನಿರ್ವಹಣೆ ತುಂಬಾ ಕಮ್ಮಿ. ಅದಲ್ಲದೆ ನಾವು ಎಲ್ಲ ಜೆಟ್ ಹಾಕಿ ನೀರು ಹಾಕಿದ ಕಾರಣ ಮಾಮೂಲಿ ಒಂದು ಗಂಟೆ ಬಿಡುವ ನೀರು ಬದಲಿಗೆ ಖಾಲಿ 10 ನಿಮಿಷದಲ್ಲಿ ನಮಗೆ ನೀರಿನ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತದೆ. ಇದರಿಂದ 2 ಅಡ್ವಾಂಟೇಜ್, ಟೈಮ್ ಉಳಿಯುತ್ತೆ, ನೀರು ಉಳಿಯುತ್ತೆ. ಹೌದೌದು. ನೋಡಿ ಸ್ನೇಹಿತರೆ, ಅದು ತೋರಿಸಿರೋದು ಖಾಲಿ ಜಾಗದಲ್ಲಿ ಮಾಡಿರೋದು. ಇದು ಆಲ್ರೆಡಿ ಇರುವಂತ ಮರಗಳನ್ನೆಲ್ಲ ಇದ್ರೊಟ್ಟಿಗೆ ಇನ್ಕ್ಲೂಡ್ ಮಾಡ್ಕೊಂಡು ನೋಡಿ, 2 ತೆಂಗಿನ ಮರ ಇದಕ್ಕೆ ಇನ್ಕ್ಲೂಡ್ ಮಾಡ್ಕೊಂಡು, 3 ಇದೆ ತೆಂಗಿನ ಮರ, ಲಿಂಬೆ ಹುಳಿ, ಬೇವರೆ ಸೊಪ್ಪಿದ್ದು, ಇದರದ್ದೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಮಾಡಿರುವಂತದ್ದು. ನೋಡಿ, ಹೂವಿನ ಗಿಡಗಳು ಇದೆ. ಅದರ ಜೊತೆ ಒಂದು ಫ್ಯಾಷನ್ ಫ್ರೂಟಿಗೆ ನೋಡಿ ಎಷ್ಟು ಚಂದ ಮಾಡಿದ್ದಾರೆ ನೋಡಿ. ಮೇಲ್ಗಡೆಗೆ ನಿಮ್ಗೆ ಕತ್ಲೆಯಲ್ಲಿ ಕಾಣ್ತಿದ್ದಿಲ್ಲ ಗೊತ್ತಿಲ್ಲ, ಅದು ತುಂಬಾ ಫ್ಯಾಷನ್ ಫ್ರೂಟ್ ಆಗಿದೆ. ನನಗೆ ಆಕ್ಚುಲಿ ನಮ್ಮ ಅತ್ತೆಯವರು ಸಹ ಇನ್ಸ್ಪಿರೇಷನ್.
ಅವರು ಅಷ್ಟೇ, ಅವರು ಮೊದ್ಲಿಂದನೂ ನಾನ್ ಮದುವೆ ಆದಾಗ್ಲೇ ನೋಡ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಫುಲ್ ತರಕಾರಿನೇ, ಅಂದ್ರೆ ಅವ್ರ ಗದ್ದೆ ಇದೆ ಅಲ್ಲಿ ನಮ್ಮಲ್ಲಿ, ಗದ್ದೆಯಲ್ಲಿ ಫುಲ್ ತರಕಾರಿ ಬೆಳೆಸೋರು ಅತ್ತೆ ಮಾವ. ಸೊ ಅದನ್ನು ಒಂಥರ ಇನ್ಸ್ಪಿರೇಷನ್ ತರಾನೇನೆ. ಇವರು ನನ್ನ ಅಮ್ಮ ವಿಜಯಲಕ್ಷ್ಮಿ ಅಂತ ಹೇಳಿ ಮಂಡ್ಯಕೋಲಲ್ಲಿ, ಅವರುನು ಅಷ್ಟೇ ತೋಟ ಫುಲ್ ನೋಡ್ತಾ ಇದ್ದಿದ್ದು ಅಮ್ಮನೇ, ಇಂಡಿಪೆಂಡೆಂಟ್ ಆಗಿ ನೋಡ್ತಾ ಇದ್ರು. ಅದು ಒಂದ್ ಸ್ವಲ್ಪ ನನಗೆ ಅವರನ್ನ ನೋಡಿ ನೋಡಿ ಕಲ್ತೆ ಅನ್ಬೋದು. ಹಾಗೆ ಮಗಳು ಶ್ರಾವ್ಯ ನಾಯಕ್ ಪಿ ಅಂತ ಹೇಳಿ, ಅವಳು 9ನೇ ತರಗತಿಯಲ್ಲಿ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾಳೆ. ಸಣ್ಣ ಮಗಳು. ದೊಡ್ಡ ಮಗಳು ಶೃಂಗ ನಾಯಕ್ ಪಿ ಅಂತ ಹೇಳಿ, ಅವಳು ಸುರತ್ಕಲ್ಲಲ್ಲಿ ಮುಕ್ಕದಲ್ಲಿ MBBS ಓದ್ತಾ ಇದ್ದಾಳೆ. ಇವರಿಗೂ ಆಸಕ್ತಿ ಬೆಳೆಸೋಣ ಅಂತ ಹೇಳಿ ಇದೊಂದು ಕೈತೋಟನೂ ಶುರು ಮಾಡಿದ್ವಿ. ಅದ್ರಲ್ಲಿ ಅವರೂ ಆಸಕ್ತಿಯಿಂದ ಇನ್ವಾಲ್ವ್ ಆಗ್ತಾರೆ. ಮತ್ತೆ ಈಗ ಮೊಬೈಲ್ ನೋಡೋದು ಅದು ಇದೆಲ್ಲ ಇರುತ್ತಲ್ಲ, ಅದನ್ನು ಅವಾಯ್ಡ್ ಆಗುತ್ತೆ. ತುಂಬಾ ಸಂತೋಷ. ಶಿವಪ್ರಸಾದ್ ಅವರೇ, ನಾವು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೆ, ನೋಡಿದ್ದೆ. ನೀವು ಐ ಥಿಂಕ್ ತುಂಬಾ ಒಳ್ಳೆ ಕಂಟೆಂಟ್. ಯಾಕಂತಂದ್ರೆ ಈ ತರ ಸಾವಯವ ಕೃಷಿಯನ್ನು ಹೇಗೆ ನಾನು ಕೂಡ ಯೂಟ್ಯೂಬ್ ಅಲ್ಲಿ ನೋಡಿ ಇನ್ನೊಬ್ಬರದ್ದು ಜಗದೀಶ್ ನಾಯಕ್ ಕಡಮಾಜಿ ಅವರದ್ದು ಆ ವಿಡಿಯೋ ನೋಡಿ ನಾನು ಹೇಗೆ ಇನ್ಸ್ಪೈರ್ ಆಗಿ ಮಾಡಿದೆನು, ನೀವು ಮಾಡಿದ್ರು ಕೂಡ ತುಂಬಾ ಶ್ಲಾಘನೀಯವಾದಂತ ಒಂದು ಕೆಲಸ. ಯಾಕಂತ ಹೇಳಿದ್ರೆ ಈ ತರ ಅವೇರ್ನೆಸ್ ನಿಮ್ಮ ಈ ವಿಡಿಯೋ ಮುಖಾಂತರ ಈ ತರದೊಂದು ಸಣ್ಣ ಕೈತೋಟ ಮನೆಯಲ್ಲಿ ನಮ್ ಸ್ವಲ್ಪ ಜಾಗ ಇಲ್ಲದವರು ಕೂಡ ಸಣ್ಣ ರೀತಿಯಲ್ಲಿ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ ಅಂತ ನೀವು ತೋರಿಸ್ಕೊಟ್ಟಿದ್ದೀರಾ. ಅದು ಬಹುಶಃ ನೀವು ನಿಮ್ಮ ವಿಡಿಯೋದಲ್ಲಿ ಬೇರೆ ವಿಡಿಯೋದಲ್ಲಿ ನೋಡ್ಬೋದು. ಹಾಗಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು. ಓಕೆ, ನಮ್ಮನ್ನು ಸಂದರ್ಶಿಸಿ ನಮ್ಮ ಸಣ್ಣ ಕೈತೋಟದ ವಿವರಣೆ ಕೊಟ್ಟದ್ದಕ್ಕಾಗಿ. ಓಕೆ ಸರ್, ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನು ಹೇಳಿದೆ ಒಂದು ಸುಂದರವಾಗಿರುವಂತಹ ಕೈತೋಟದ ಒಂದಷ್ಟು ಸಂಗತಿಗಳನ್ನು, ಹೂವಿನ ತೋಟದ ಸಂಗತಿಗಳನ್ನು ಮುಂದೆ ತಿಳಿಸ್ತೇನೆ. ಈ ರೀತಿ ನಿಮ್ಮ ಇಡೀ ಫ್ಯಾಮಿಲಿ ಸೇರ್ಕೊಂಡು ಒಂದು ಅದ್ಭುತವಾಗಿರುವಂತಹ ಕೈತೋಟದ ಇನ್ಫಾರ್ಮೇಶನ್ ನ A to Z ಆಗಿ ಕೊಟ್ಟಿದ್ರಿ. ನೀವು ಹೊಸ ಒಂದು ಇವತ್ತಿನ ಜನರೇಷನ್ಗೆ ಒಂದು ಮಾಡೆಲ್ ಆಗಿದ್ರಿ. ಯಾಕಂದ್ರೆ ಜನರಿಗೆ ಇದೆಲ್ಲವೂ ಕೂಡ ಹೇಗೆ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಇತ್ತು ಮಿಡ್ಲಲ್ಲಿ ಏನೋ ಒಂದು ಯಾವ್ದೋ ಕಾರಣಕ್ಕೋಸ್ಕರ ನಿಲ್ಸಿಬಿಟ್ವಿ. ಈಗ ಅದನ್ನೊಂದು ಆಧುನಿಕತೆ ಸ್ಪರ್ಶ ಕೊಟ್ಟು ಯೂಸರ್ ಫ್ರೆಂಡ್ಲಿ ಆಗಿ ಮಾಡ್ತಿದ್ವಿ ಈಗಿನ ಕೈತೋಟ. ಹಾಗಾಗಿ ಇದೊಂದು ಒಳ್ಳೆ ಕಂಟೆಂಟ್ ನಾನು ಅನ್ಕೊಂಡಿದ್ದೇನೆ. ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು.